2024ರ ಚುನಾವಣೆ ಘೋಷಣೆಗೆ ದಿನಗಣನೆ ಶುರುವಾಗಿದೆ. ಯಾವಾಗ ಬೇಕಾದರೂ ಚುನಾವಣೆ ಘೋಷಣೆಯಾಗುವಂತಹ ಸಾಧ್ಯತೆ ಇದೆ. ಇಂತಹ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಚುನಾವಣೆ ಘೋಷಣೆಗೂ ಮುನ್ನ ಮಂತ್ರಿ ಪರಿಷತ್ನ ಸಭೆ ಕರೆದಿದ್ದಾರೆ. ಮಾರ್ಚ್ 3ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ಮಂತ್ರಿ ಪರಿಷತ್ನ ಸಭೆ ಕರೆದಿದ್ದಾರೆ. ಇದು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲ. ಕ್ಯಾಬಿನೆಟ್ ಮೀಟಿಂಗ್ ಆದರೆ ಕ್ಯಾಬಿನೆಟ್ ದರ್ಜೆಯ ಸಚಿವರುಗಳು ಮಾತ್ರ ಆ ಸಭೆಯಲ್ಲಿ ಕಾಣಿಸಿಕೊಳ್ತಾರೆ. ಇದು ಮಂತ್ರಿ ಪರಿಷತ್ನ ಸಭೆ. ನರೇಂದ್ರ ಮೋದಿ ಸಂಪುಟದ ಕ್ಯಾಬಿನೆಟ್ ಸಚಿವರುಗಳು ಮತ್ತು ಎಲ್ಲ ರಾಜ್ಯ ಸಚಿವರು ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಈ ಸಭೆ ನಡೆದ ನಂತರ ಯಾವುದೇ ದಿನ 2024ರ ಲೋಕಸಭಾ ಚುನಾವಣೆಗೆ ಘೋಷಣೆಯಾಗಬಹುದು. ಚುನಾವಣೆ ದಿನಾಂಕಗಳು ಘೋಷಣೆಯಾಗುತ್ತೆ. ಯಾವ ದಿನ ಚುನಾವಣೆಗೆ ದಿನಾಂಕ ಘೋಷಣೆ ಆಗುತ್ತೆ ಆ ದಿನದಿಂದ ಮಾದರಿ ನೀತಿ ಸಂಹಿತೆ ಅನ್ವಯವಾಗುತ್ತೆ. ಸರ್ಕಾರ ಯಾವುದೇ ನಿರ್ಧಾರಗಳನ್ನು ನೀತಿಗಳನ್ನು ಘೋಷಣೆ ಮಾಡುವಂಗಿಲ್ಲ. ಈಗಾಗಲೇ ಚುನಾವಣಾ ಆಯೋಗ ಎಲ್ಲ ರಾಜ್ಯಗಳಲ್ಲಿ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಎಲ್ಲ ರಾಜ್ಯಗಳಿಗೆ ಭೇಟಿಯನ್ನು ಕೊಡ್ತಾ ಇದೆ. ಮಾರ್ಚ್ 3ನೇ ತಾರೀಕು ಯಾವುದೇ ದಿನ ಚುನಾವಣೆ ಘೋಷಣೆಯಾಗುವಂತಹ ಸಾಧ್ಯತೆ ಇದೆ. ಸಾಮಾನ್ಯವಾಗಿ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಕ್ಯಾಬಿನೆಟ್ ದರ್ಜೆಯ ಸಚಿವರುಗಳು ಭಾಗಿಯಾಗ್ತಾರೆ. ಅದು ಎಲ್ಲ ರಾಜ್ಯಗಳಲ್ಲೂ ಕೂಡ, ರಾಜ್ಯಗಳಲ್ಲಿ ಮತ್ತು ಕೇಂದ್ರ ಸರ್ಕಾರದಲ್ಲೂ ಕೂಡ ಅದೇ ರೀತಿಯಾಗಿರುತ್ತೆ. ಕೇಂದ್ರದಲ್ಲಿ ಈಗ 27 ಜನ ಕ್ಯಾಬಿನೆಟ್ ದರ್ಜೆಯ ಸಚಿವರುಗಳಿದ್ದರೆ 48 ಜನ ರಾಜ್ಯ ಮಂತ್ರಿಗಳಿದ್ದಾರೆ. 27 ಜನ ಮಂತ್ರಿಗಳು ಮಾತ್ರ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಭಾಗಿಯಾಗ್ತಾರೆ. ಉಳಿದ 48 ರಾಜ್ಯ ಸಚಿವರುಗಳಿಗೆ ಕ್ಯಾಬಿನೆಟ್ನಲ್ಲಿ ಭಾಗಿಯಾಗೋದಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಅವರು ಸ್ಟೇಟ್ ಮಿನಿಸ್ಟರ್ ಆಗಿರ್ತಾರೆ. ಈಗ ಪ್ರಧಾನಿ ನರೇಂದ್ರ ಮೋದಿ ಮಾರ್ಚ್ 3ನೇ ತಾರೀಕು ಕರೆದಿರುವಂತಹ ಮಂತ್ರಿ ಪರಿಷತ್ನ ಸಭೆಯಲ್ಲಿ ಎಲ್ಲ 75 ಕೇಂದ್ರ ಸಚಿವರು ಕೂಡ ಈ ಸಭೆಯಲ್ಲಿ ಭಾಗಿಯಾಗ್ತಾರೆ. ಚುನಾವಣೆ ಘೋಷಣೆಗೂ ಮುನ್ನ ನಡೀತಿರುವಂತಹ ಮಂತ್ರಿ ಪರಿಷತ್ನ ಸಭೆ ನರೇಂದ್ರ ಮೋದಿಯವರ 2ನೇ ಸರ್ಕಾರದ ಕಟ್ಟ ಕಡೆಯ ಮಂತ್ರಿ ಪರಿಷತ್ನ ಸಭೆ ಇದು. ಈ ಸಭೆ ನಡೆದ ನಂತರ ಯಾವುದೇ ಕ್ಷಣದಲ್ಲಿ ಚುನಾವಣೆ ಘೋಷಣೆಯಾಗುತ್ತೆ. ಒಂದು ಬಾರಿ ಯಾವತ್ತು ಚುನಾವಣಾ ಆಯೋಗ ಪ್ರೆಸ್ ಮೀಟ್ ಮಾಡಿ ಚುನಾವಣೆಯನ್ನು ಘೋಷಣೆ ಮಾಡುತ್ತೆ, ಇಂತಿಂಥ ದಿನ ನಾಮಪತ್ರಕ್ಕೆ, ಇಂತಿಂಥ ದಿನ ಮತದಾನ ಅಂತ ಘೋಷಣೆ ಮಾಡಿದ ಮರುಕ್ಷಣದಿಂದಲೇ ಕೋಡ್ ಆಫ್ ಕಂಡಕ್ಟ್ ಜಾರಿಯಾಗುತ್ತೆ. ಮಾದರಿ ನೀತಿ ಸಂಹಿತೆ. ಆ ದಿನದಿಂದ ಸರ್ಕಾರ ನರೇಂದ್ರ ಮೋದಿ ಸರ್ಕಾರ ಮತ್ತು ರಾಜ್ಯದ ಸರ್ಕಾರಗಳು ಪ್ರಮುಖ ನೀತಿ ನಿರ್ಣಯಗಳನ್ನು ಮಾಡುವಾಗಿಲ್ಲ. ಯಾವುದೇ ಹೊಸ ಘೋಷಣೆಗಳನ್ನು ಮಾಡುವ ಹಾಗಿಲ್ಲ. ತುರ್ತು ಪರಿಸ್ಥಿತಿಯಲ್ಲಿ ಬಿಟ್ಟರೆ, ಯಾವುದಾದ್ರೂ ಎಮರ್ಜೆನ್ಸಿ ಸಿಚುಯೇಷನ್ಗಳಲ್ಲಿ ಬಿಟ್ಟರೆ ಯಾವುದೇ ಸರ್ಕಾರಗಳು ಯಾವುದೇ ಘೋಷಣೆಗಳನ್ನು ನಿರ್ಧಾರಗಳನ್ನು ಮಾಡುವಂತಿಲ್ಲ. ಹಾಗಾಗಿ ಮಾರ್ಚ್ 3ನೇ ತಾರೀಕು ದೆಹಲಿಯ ಚಾಣಕ್ಯಪುರಿಯಲ್ಲಿ ಕರೆದಿರುವಂತಹ ಈ ಸಭೆ ಅತ್ಯಂತ ಮಹತ್ವ ಪಡೆದಿದೆ. ಈ ಸಭೆಯ ನಂತರ ಪ್ರಧಾನಿ ಮೋದಿ ಯಾವುದಾದ್ರೂ ಘೋಷಣೆಗಳನ್ನು ಮಾಡ್ತಾರಾ ಅನ್ನುವ ಸಹಜ ನಿರೀಕ್ಷೆಗಳಿದ್ದಾವೆ. ಇದರ ಜೊತೆಗೆ ಈ ಸಭೆಯಲ್ಲಿ ಕಳೆದ 5 ವರ್ಷಗಳಲ್ಲಿ ಆದ ಕೆಲಸಗಳು, ಯೋಜನೆಗಳ ಬಗ್ಗೆ ಚರ್ಚೆಯಾಗುತ್ತೆ. ಇಲಾಖಾವಾರು ಯೋಜನೆಗಳ ಅನುಷ್ಠಾನದ ಬಗ್ಗೆ ಪ್ರಧಾನಿ ಮೋದಿ ಮಾಹಿತಿಯನ್ನು ಪಡೆಯುತ್ತಾರೆ. ಯಾವ ಇಲಾಖೆಗಳಲ್ಲಿ ಯಾವ ಯೋಜನೆಯ ಅನುಷ್ಠಾನ ಯಾವ ಮಟ್ಟಕ್ಕೆ ಬಂದಿದೆ ಎನ್ನುವ ಮಾಹಿತಿಯನ್ನು ಪ್ರಧಾನಿ ಪಡೆದುಕೊಳ್ತಾರೆ. ಚುನಾವಣಾ ರಣತಂತ್ರ ಹೇಗಿರಬೇಕು ಅಂತ ಮಂತ್ರಿಗಳ ಜೊತೆ ನರೇಂದ್ರ ಮೋದಿ ಈ ಸಭೆಯಲ್ಲಿ ಸಂವಾದ ಮಾಡ್ತಾರೆ. ಚುನಾವಣಾ ಪ್ರಚಾರಕ್ಕೆ ಏನೆಲ್ಲ ತಂತ್ರಗಳನ್ನು ಅನುಸರಿಸಬೇಕು ಅನ್ನುವುದರ ಬಗ್ಗೆ ವಿಸ್ತೃತವಾಗಿ ಮಾರ್ಚ್ 3ರ ಸಭೆಯಲ್ಲಿ ಚರ್ಚೆಯಾಗುತ್ತೆ. ಜೊತೆಗೆ ಕಳೆದ 10 ವರ್ಷಗಳಲ್ಲಿ ಮಾಡಿರುವಂತಹ ಸಾಧನೆ, ಇನ್ನು ಮುಂದಿನ 5 ವರ್ಷಗಳಲ್ಲಿ ಏನೆಲ್ಲ ಕೆಲಸಗಳನ್ನು ಮಾಡಬೇಕು ಅನ್ನುವ ವಿಷಯವನ್ನು ಚರ್ಚೆ ಮಾಡಿ ಆ ವಿಷಯಗಳನ್ನು ಚುನಾವಣಾ ಪ್ರಣಾಳಿಕೆಯಲ್ಲಿ ನೀಡಬೇಕಾದ ವಿಷಯಗಳ ಬಗ್ಗೆ ಚರ್ಚೆಯಾಗುತ್ತೆ. 10 ವರ್ಷದ ಮೋದಿ ಸರ್ಕಾರದ ಸಾಧನೆಯನ್ನು ಜನರ ಮುಂದೆ ಹೇಗಿಡಬೇಕು ಅನ್ನುವ ಬಗ್ಗೆಯೂ ಕೂಡ ಈ ಸಭೆಯಲ್ಲಿ ಚರ್ಚೆಯಾಗುತ್ತೆ. ಇದು ನರೇಂದ್ರ ಮೋದಿ ಸರ್ಕಾರದ ಕಟ್ಟ ಕಡೆಯ ಮಂತ್ರಿಮಂಡಲದ ಸಭೆ, ಮಂತ್ರಿ ಪರಿಷತ್ನ ಸಭೆ. ಲೋಕಸಭಾ ಚುನಾವಣೆ ಯಾವಾಗ ಘೋಷಣೆಯಾಗುತ್ತೆ ಎನ್ನುವಂತಹ ಸಹಜ ಕುತೂಹಲಗಳಿದೆ.
ನಾನು ಈ ಹಿಂದಿನ 3 ಚುನಾವಣೆಗಳ ವಿವರವನ್ನು ಕೊಡ್ತೀನಿ. 2019 ಕಳೆದ ಚುನಾವಣೆ, ಮಾರ್ಚ್ 10ನೇ ತಾರೀಕು ಚುನಾವಣೆ ಘೋಷಣೆಯಾಗಿತ್ತು. ಮತದಾನ ಏಪ್ರಿಲ್ ಮತ್ತು ಮೇನಲ್ಲಿತ್ತು. ಫಲಿತಾಂಶ ಮೇ 23ನೇ ತಾರೀಕು ಬಂದಿತ್ತು. 2014 ಚುನಾವಣೆ ಮಾರ್ಚ್ 5ನೇ ತಾರೀಕು ಘೋಷಣೆಯಾಯಿತು. ಏಪ್ರಿಲ್ ಮತ್ತು ಮೇ ಚುನಾವಣೆ ನಡೆದ ತಿಂಗಳು, ಮೇ 16ನೇ ತಾರೀಕು ಫಲಿತಾಂಶ ಬಂತು. 2009 ಚುನಾವಣೆಯೂ ಕೂಡ ಮಾರ್ಚ್ನಲ್ಲೇ ಘೋಷಣೆಯಾಯಿತು. ಅದು ಮಾರ್ಚ್ 2ನೇ ತಾರೀಕು, ಏಪ್ರಿಲ್ ಮೇನಲ್ಲೇ ಚುನಾವಣೆ ನಡೀತು. ಮೇ 16ಕ್ಕೆ ಫಲಿತಾಂಶ ಬಂತು. 2004 ಚುನಾವಣೆ ಫೆಬ್ರವರಿ 29ರಂದು ಘೋಷಣೆಯಾಗಿತ್ತು. ಅದಾದ ನಂತರ ನಡೆದಂತಹ 3 ಲೋಕಸಭಾ ಚುನಾವಣೆಗಳ ಘೋಷಣೆ ಮಾರ್ಚ್ ತಿಂಗಳಲ್ಲೇ ನಡೆದಿದೆ. 2004ರಲ್ಲಿ ವಾಜಪೇಯಿ ಸರ್ಕಾರ ಅವಧಿಗೆ ಮುನ್ನವೇ ಲೋಕಸಭೆಯನ್ನು ವಿಸರ್ಜನೆ ಮಾಡಿ ಮುಂಚಿತವಾಗಿ ಚುನಾವಣೆಗೆ ಹೋಯಿತು. ವಿಸರ್ಜನೆ ಮಾಡದೆ ಚುನಾವಣೆಗೆ ಹೋಗಿದ್ರೆ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಚುನಾವಣೆ ನಡಿಬೇಕಿತ್ತು. ವಾಜಪೇಯಿ ಸರ್ಕಾರ ಅವಧಿಗೆ ಮುನ್ನ ಲೋಕಸಭೆ ವಿಸರ್ಜನೆ ಮಾಡಿ ಚುನಾವಣೆಗೆ ಹೋಯಿತು. ಆ ಕಾರಣದಿಂದಾಗಿ ಏಪ್ರಿಲ್ ಮೇನಲ್ಲಿ ಚುನಾವಣೆ ನಡೆಯಿತು. ಆ ನಂತರ ಬಂದಂತಹ ಯಾವುದೇ ಸರ್ಕಾರಗಳು 5 ವರ್ಷಗಳನ್ನು ಪೂರ್ಣ ಮಾಡಿಕೊಂಡು ಬರ್ತಾ ಇದ್ದಾವೆ. ಮನಮೋಹನ್ ಸಿಂಗ್ 10 ವರ್ಷ ಪೂರ್ಣ ಮಾಡಿದ್ರು. ಈಗ ನರೇಂದ್ರ ಮೋದಿ 10 ವರ್ಷಗಳನ್ನು ಪೂರ್ಣ ಮಾಡ್ತಾ ಇದ್ದಾರೆ. ಆ ಕಾರಣದಿಂದ ಚುನಾವಣೆಯ ಘೋಷಣೆ ಮಾರ್ಚ್ನಲ್ಲೇ ಆಗುತ್ತೆ. ಈಗ ಯಾಕೆ ಮಾರ್ಚ್ನಲ್ಲೇ ಚುನಾವಣೆ ಘೋಷಣೆಯಾಗುತ್ತೆ ಅನ್ನೋದಕ್ಕೆ ಒಂದಷ್ಟು ವಿವರಗಳಿದ್ದಾವೆ. ಈಗ ಇರುವಂಥದ್ದು 17ನೇ ಲೋಕಸಭೆ. 17ನೇ ಲೋಕಸಭೆಯ ಅವಧಿ ಮುಕ್ತಾಯ ಆಗೋದು ಜೂನ್ 16ಕ್ಕೆ. ಜೂನ್ 16ರ ಒಳಗೆ ಚುನಾವಣೆಯ ಎಲ್ಲ ಪ್ರಕ್ರಿಯೆಗಳು ಮುಗಿಬೇಕು. ನಾಮಪತ್ರ, ಚುನಾವಣೆ, ಮತದಾನ, ಫಲಿತಾಂಶ, ಪ್ರಮಾಣ ವಚನ ಎಲ್ಲವೂ ಮುಗಿದು ಬಿಡಬೇಕು. ಜೂನ್ 16ರ ಒಳಗೆ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬರಬೇಕು. ಹಾಗಾಗಿ ಮಾರ್ಚ್ ಮೊದಲ ವಾರ ಅಥವಾ 2ನೇ ವಾರದಲ್ಲಿ ಚುನಾವಣೆ ಘೋಷಣೆಯಾಗುತ್ತೆ. ಆ ಕಾರಣದಿಂದಲೇ ಪ್ರಧಾನಿ ನರೇಂದ್ರ ಮೋದಿ ಮಾರ್ಚ್ 3ನೇ ತಾರೀಕು ತಮ್ಮ ಮಂತ್ರಿ ಪರಿಷತ್ನ ಸಭೆಯನ್ನು ಕರೆದಿದ್ದಾರೆ. 2009, 2014, 2019ರಲ್ಲಿ ಏಪ್ರಿಲ್ ಮತ್ತು ಮೇನಲ್ಲೇ ಚುನಾವಣೆ ನಡೆದಿತ್ತು. ಈ ಬಾರಿಯೂ ಕೂಡ ಏಪ್ರಿಲ್ ಮತ್ತು ಮೇನಲ್ಲಿಯೇ ದೇಶಾದ್ಯಂತ ಚುನಾವಣೆ ನಡೆಯುತ್ತೆ. ಈ ಬಾರಿ 6 ಅಥವಾ 7 ಹಂತಗಳಲ್ಲಿ ಚುನಾವಣೆ ನಡೆಯುವಂತಹ ಸಾಧ್ಯತೆಗಳಿದ್ದಾವೆ. ಯಾವ ದಿನ ಚುನಾವಣಾ ಆಯೋಗ ಘೋಷಣೆ ಮಾಡುತ್ತೋ ಆ ದಿನಕ್ಕೆ ಸರಿಯಾಗಿ 1 ತಿಂಗಳ ನಂತರ ಮೊದಲ ಹಂತದ ಮತದಾನ ಇರುತ್ತೆ. 1 ತಿಂಗಳ ಅವಧಿಯಲ್ಲಿ ನಾಮಪತ್ರ ಸಲ್ಲಿಕೆ, ನಾಮಪತ್ರ ವಾಪಸ್ಸು, ನಾಮಪತ್ರಗಳ ಪರಿಶೀಲನೆ, ಈ ಎಲ್ಲ ಪ್ರಕ್ರಿಯೆಗಳು ನಡೆಯುತ್ತೆ. ಆ ನಂತರ ಘೋಷಣೆಯಾದ 1 ತಿಂಗಳ ನಂತರ ಮತದಾನ ನಡೆಯುತ್ತೆ. ಮಾರ್ಚ್ ಮೊದಲ ವಾರ ಅಥವಾ 2ನೇ ವಾರದಲ್ಲಿ ಚುನಾವಣೆ ಘೋಷಣೆಯಾಗಲಿದೆ. ಈಗಾಗಲೇ ಚುನಾವಣಾ ಆಯೋಗ ಈ ನಿಟ್ಟಿನಲ್ಲಿ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದೆ. ಸಾರ್ವತ್ರಿಕ ಈ ಚುನಾವಣೆಯ ಜೊತೆಗೆ 4 ರಾಜ್ಯಗಳ ಚುನಾವಣೆಗಳು ನಡೆಯುತ್ತವೆ. ಆಂಧ್ರ ಪ್ರದೇಶವನ್ನು ಸೇರಿಕೊಂಡಂತೆ ಅರುಣಾಚಲ ಪ್ರದೇಶ, ಸಿಕ್ಕಿಂ ಸೇರಿದಂತೆ 4 ರಾಜ್ಯಗಳಲ್ಲಿ ಲೋಕಸಭಾ ಚುನಾವಣೆಯ ಜೊತೆಗೆ ರಾಜ್ಯದ ಚುನಾವಣೆಗಳು ನಡೆಯುತ್ತವೆ. ಆ ಕಾರಣದಿಂದಾಗಿ ಆ ರಾಜ್ಯಗಳಲ್ಲಿ 2 ಚುನಾವಣೆಗಳನ್ನು ಚುನಾವಣಾ ಆಯೋಗ ನಡೆಸಬೇಕಾಗಿದೆ. ಎಲ್ಲ ರಾಜ್ಯಗಳಿಗೆ ಚುನಾವಣಾ ಆಯೋಗದ ಅಧಿಕಾರಿಗಳು ಭೇಟಿ ಕೊಡ್ತಿದ್ದಾರೆ. ಅಲ್ಲಿನ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಿದ್ದಾರೆ. ಈ ಕಳೆದ 1 ತಿಂಗಳಿನಿಂದ ಎಲ್ಲ ರಾಜ್ಯಗಳಲ್ಲಿ ಆಯಕಟ್ಟಿನ ಸ್ಥಳದಲ್ಲಿದ್ದಂತಹ ಅಧಿಕಾರಿಗಳನ್ನು ವರ್ಗಾವಣೆ ಮಾಡಲಾಗ್ತಾ ಇದೆ. ಕರ್ನಾಟಕದಲ್ಲೂ ಆಗ್ತಾ ಇದೆ. ಕೆಳ ಹಂತದ ಅಧಿಕಾರಿಗಳ ವರ್ಗಾವಣೆ ಈಗಾಗಲೇ ಶುರುವಾಗಿದೆ. DYSP ಇನ್ಸ್ಪೆಕ್ಟರ್ ಮಟ್ಟದ ಅಧಿಕಾರಿಗಳ ವರ್ಗಾವಣೆ ಈಗ ಶುರುವಾಗಿದೆ. ಇನ್ನು ಕೆಲವೇ ದಿನಗಳಲ್ಲಿ IAS IPS ಅಧಿಕಾರಿಗಳ ವರ್ಗಾವಣೆ ಶುರುವಾಗುತ್ತೆ. ಚುನಾವಣಾ ಆಯೋಗ ಹೇಳಿದ ಅಧಿಕಾರಿಗಳನ್ನು ಹೇಳಿದ ಜಾಗಕ್ಕೆ ವರ್ಗಾವಣೆ ಮಾಡಲಾಗುತ್ತೆ. ಆ ಪ್ರಕ್ರಿಯೆಗಳು ಶುರುವಾಗಿದೆ. ಯಾವ ಮತಗಟ್ಟೆಗಳು ಸೂಕ್ಷ್ಮ, ಯಾವ ಮತಗಟ್ಟೆಗಳು ಅತಿ ಸೂಕ್ಷ್ಮ, ಈ ವಿವರಗಳನ್ನು ಕೂಡ ಚುನಾವಣಾ ಅಧಿಕಾರಿಗಳು ಮಾಡ್ತಾ ಇದ್ದಾರೆ, ಪಟ್ಟಿಯನ್ನು ಮಾಡ್ತಾ ಇದ್ದಾರೆ. ಕೊನೆಗೆ ಚುನಾವಣೆ ಘೋಷಣೆಯಾಗುವುದು ಯಾವಾಗ? ಕೇಂದ್ರ ಗೃಹ ಇಲಾಖೆಯ ಕಾರ್ಯದರ್ಶಿಯ ಜೊತೆಗೆ ಅಂತಿಮವಾದ ಒಂದು ಸಭೆ ನಡೆಯುತ್ತೆ. ಆ ಸಭೆ ನಡೆದ ನಂತರ ಚುನಾವಣೆ ಘೋಷಣೆಯಾಗುತ್ತೆ. ಗೃಹ ಇಲಾಖೆಯ ಅಡಿಯಲ್ಲಿ ಅರೆಸೇನಾ ಪಡೆಗಳು ಬರುತ್ತವೆ. ಆ ಕಾರಣದಿಂದಾಗಿ ಗೃಹ ಇಲಾಖೆಯ
ಸೆಕ್ರೆಟರಿ ಜೊತೆ ಸಭೆ ನಡೆಸ್ತಾರೆ ಚುನಾವಣಾ ಆಯೋಗದ ಕಮಿಷನರ್ಗಳು. ಅರಸೇನಾ ಪಡೆಗಳನ್ನು ಎಲ್ಲಿ ಯಾವ ಜಾಗದಲ್ಲಿ ನಿಯೋಜನೆ ಮಾಡಬೇಕು ಅನ್ನುವಂತಹ ಚರ್ಚೆಗಳು ನಡೆಯುತ್ತೆ. ಪ್ರಮುಖವಾಗಿ ನಕ್ಸಲ್ ಪೀಡಿತ ಪ್ರದೇಶಗಳಲ್ಲಿ ಅರಸೇನಾ ನಿಯೋಜನೆ ಎಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು, ಎಷ್ಟು ಪ್ರಮಾಣದಲ್ಲಿ ಮಾಡಬೇಕು ಅನ್ನುವ ಚರ್ಚೆಗಳಾಗತ್ವೆ. ನಾವು ಒಂದು 15-20 ವರ್ಷ ಆಯಿತು ಎಲೆಕ್ಷನ್ಗೆ ಮಷಿನ್ಗಳನ್ನು ಬಳಸುವುದು, ಎಲೆಕ್ಟ್ರಲ್ ಮಷಿನ್ಗಳನ್ನು ಬಳಸುವುದಕ್ಕೆ ಶುರು ಮಾಡಿದ ಮೇಲೆ ಈ ದೇಶದಲ್ಲಿ ಬೂತ್ ಕ್ಯಾಪ್ಚರಿಂಗ್ನಂತಹ ಘಟನೆಗಳು ನಡೆದಿಲ್ಲ. ಹಿಂದೆ ನಡೀತಾ ಇದ್ವು. ಮತಗಟ್ಟೆ ಕೇಂದ್ರಗಳಿಗೆ ನುಗ್ಗಿ ಬೂತ್ ಪೆಟ್ಟಿಗೆಯನ್ನು ಎತ್ಕೊಂಡೋಗಿ ಇವರಿಗೆ ಬೇಕಾದಂತಹ ವ್ಯಕ್ತಿಗಳಿಗೆ ಮತವನ್ನು ಗುದ್ದಿ ಮತ್ತೆ ಆ ಬೂತ್ಗೆ ಹಾಕಿ ಇಡೀ ಬೂತನ್ನೇ ಕ್ಯಾಪ್ಚರ್ ಮಾಡುವಂತಹ ಘಟನೆಗಳು ನಡೀತಾ ಇದ್ವು. ಆದರೆ ವೋಟಿಂಗ್ ಮಷಿನ್ಗಳು ಬಂದ ನಂತರ ಈ ರೀತಿಯ ಘಟನೆಗಳು ಆಗ್ತಾ ಇಲ್ಲ. ಅದಕ್ಕಾಗಿಯೇ ಕೆಲವು ರಾಜಕೀಯ ಪಕ್ಷಗಳು ಈಗಲೂ ವಾದ ಮಾಡ್ತವೆ, ಬ್ಯಾಲೆಟ್ ಪೇಪರ್ ಬೇಕು, ಬೂತ್ ವೋಟಿಂಗ್ ಬೇಕು ಅಂತ. ಆದರೆ ಆ ರೀತಿಯ ಮಾಲ್ ಫಂಕ್ಷನ್ ಮಾಡುವ ಆಯ್ಕೆ ಎಲೆಕ್ಟ್ರಲ್ ವೋಟಿಂಗ್ ಮಷಿನ್ನಲ್ಲಿಲ್ಲ. ಆ ಕಾರಣಕ್ಕಾಗಿ ಕೆಲವು ರಾಜಕೀಯ ಪಕ್ಷಗಳು ಬೂತ್ ವೋಟಿಂಗ್ ಆಗಬೇಕು, ಬ್ಯಾಲೆಟ್ ಪೇಪರ್ ವೋಟಿಂಗ್ ಆಗಬೇಕು ಅನ್ನುವುದನ್ನು ಕೇಳ್ತಾ ಇದೆ. ಇದು ಚುನಾವಣೆಗೆ ಸಂಬಂಧಪಟ್ಟಂತಹ ವಿವರ. ಮಾರ್ಚ್ನಲ್ಲಿ ಯಾವುದೇ ದಿನ ಚುನಾವಣೆ ಘೋಷಣೆ ಆಗ್ಬೋದು, ಮಾರ್ಚ್ನ ಮೊದಲ ವಾರ ಅಥವಾ ಎರಡನೇ ವಾರ. ಕಳೆದ ಲೋಕಸಭಾ ಚುನಾವಣೆಯ ಫಲಿತಾಂಶ ಏನಾಗಿತ್ತು ಅದರ ಒಂದು ವಿವರವನ್ನು ಕೊಡ್ತೀನಿ. 2019ರ ಫಲಿತಾಂಶ, NDA ಮೈತ್ರಿಕೂಟ 353 ಸ್ಥಾನಗಳಲ್ಲಿ ಗೆದ್ದಿತ್ತು. BJP ಸ್ವಂತ ಶಕ್ತಿಯಿಂದಲೇ 303 ಸ್ಥಾನಗಳಲ್ಲಿ ಗೆದ್ದಿತ್ತು. UPA 91 ಸ್ಥಾನ, ಕಾಂಗ್ರೆಸ್ 51 ಸ್ಥಾನಗಳನ್ನಷ್ಟೇ ಗೆದ್ದಿತ್ತು. ಇತರೆ ಎಲ್ಲ ಪಕ್ಷಗಳು ಸೇರಿ 99 ಸ್ಥಾನಗಳನ್ನು ಪಡೆದುಕೊಂಡಿದ್ವು. ಈ ಬಾರಿ ಚುನಾವಣೆಗೆ ಮುನ್ನ ಅಂದರೆ ಇತ್ತೀಚೆಗೆ ನಡೆದಂತಹ 2 ಸಮೀಕ್ಷೆಗಳ ವಿವರವನ್ನು ಕೊಡ್ತೀನಿ ನಾನು ನಿಮಗೆ. ಇಂಡಿಯಾ ಟುಡೇ ಮತ್ತು ಟೈಮ್ಸ್ ನೌ ಸಮೀಕ್ಷೆಯನ್ನು ಮಾಡಿದ್ರು ಇತ್ತೀಚೆಗೆ. ಅದರ ವಿವರವನ್ನು ಕೊಡೋದಾದರೆ ಇಂಡಿಯಾ ಮತ್ತು INDIA ಮೈತ್ರಿಕೂಟ, NDA ಮೈತ್ರಿಕೂಟಕ್ಕೆ 335 ಸ್ಥಾನಗಳು ಬರುತ್ತವೆ. ಕಳೆದ ಬಾರಿಗಿಂತ 18 ಸ್ಥಾನಗಳನ್ನು NDA ಮೈತ್ರಿಕೂಟ ಕಳೆದುಕೊಳ್ಳುತ್ತೆ ಅಂತ ಇಂಡಿಯಾ ಟುಡೇ ಹೇಳಿದ್ರೆ, ಟೈಮ್ಸ್ ನೌ 366 ಸ್ಥಾನಗಳನ್ನು NDA ಮೈತ್ರಿಕೂಟ ಗೆಲ್ಲುತ್ತೆ ಅಂತ ಹೇಳುತ್ತೆ, ಪ್ಲಸ್ 13. ಕಳೆದ ಬಾರಿ 353 ಇತ್ತು, ಈ ಬಾರಿ ಇನ್ನೂ 13 ಆಗಿ 366 ಆಗುತ್ತೆ ಅಂತ ಟೈಮ್ಸ್ ನೌನ ಸಮೀಕ್ಷೆ ಹೇಳ್ತಿದೆ. INDIA ಮೈತ್ರಿಕೂಟ UPA ಮೈತ್ರಿಕೂಟದ ನೆಕ್ಸ್ಟ್ ವರ್ಷನ್. ಈ ಬಾರಿ ಕಳೆದ ಬಾರಿ ಕೇವಲ 99 ಕ್ಷೇತ್ರಗಳನ್ನು ಗೆದ್ದಿತ್ತು UPA. ಈ ಬಾರಿ INDIA ಆಗಿ 166 ಸ್ಥಾನಗಳನ್ನು ಗೆಲ್ಲುತ್ತೆ. ಕಳೆದ ಬಾರಿಗಿಂತ 75 ಸ್ಥಾನಗಳನ್ನು ಹೆಚ್ಚುವರಿಯಾಗಿ ಗೆಲ್ಲುತ್ತೆ ಅಂತ ಇಂಡಿಯಾ ಟುಡೇ ಸಮೀಕ್ಷೆ ಹೇಳಿದ್ರೆ, ಟೈಮ್ಸ್ ನಾವು ಹೇಳುತ್ತೆ ಕೇವಲ 103 ಸ್ಥಾನಗಳನ್ನು ಅಷ್ಟೇ ಗೆಲ್ಲುತ್ತೆ. ಕಳೆದ ಬಾರಿಗೆ ಕಂಪೇರ್ ಮಾಡಿದ್ರೆ 13 ಸ್ಥಾನಗಳನ್ನಷ್ಟೇ ಹೆಚ್ಚಿಸಿಕೊಳ್ಳುತ್ತೆ ಅಂತ. ಇತರೆ 42ರಿಂದ 57 ಇಂಡಿಯಾ ಟುಡೇ ಹೇಳುತ್ತೆ. ಟೈಮ್ಸ್ ನಾವು ಹೇಳೋದು 73ರಿಂದ 76 ಸ್ಥಾನಗಳನ್ನು ಪಡಿಬಹುದು ಅಂತ ಈ ಸಮೀಕ್ಷೆ ಹೇಳ್ತಿದೆ. 543 ಸ್ಥಾನಗಳಲ್ಲಿ 272 ಸ್ಥಾನಗಳನ್ನು ಗೆದ್ದಂತಹ ಪಕ್ಷ ಅಧಿಕಾರಕ್ಕೆ ಬರುತ್ತೆ. BJP ಕಳೆದ ಬಾರಿ 303 ಸ್ಥಾನಗಳನ್ನು ಏಕಾಂಗಿಯಾಗಿ ಗೆದ್ದಿತ್ತು. ಈ ಬಾರಿ ನರೇಂದ್ರ ಮೋದಿ 370, ಆರ್ಟಿಕಲ್ 370ಯನ್ನು ನಾವು ರದ್ದು ಮಾಡಿದ್ದೇವೆ, ಹಾಗಾಗಿ BJPಗೆ 370 ಸ್ಥಾನ ಕೊಡಿ, NDAಗೆ 400ಕ್ಕಿಂತಲೂ ಹೆಚ್ಚು ಸ್ಥಾನವನ್ನು ಕೊಡಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಈಗಾಗಲೇ ಪ್ರಚಾರವನ್ನು ಆರಂಭ ಮಾಡಿಬಿಟ್ಟಿದ್ದಾರೆ. ಇದು ಚುನಾವಣಾ ಪೂರ್ವ ಸಮೀಕ್ಷೆ. ರಾಮ ಮಂದಿರದ ಲೋಕಾರ್ಪಣೆ ನಂತರ ನಡೆದಿರುವಂತಹ ಸಮೀಕ್ಷೆಯ ವಿವರ ಇದು. ಇನ್ನು ಕರ್ನಾಟಕಕ್ಕೆ ಸಂಬಂಧಪಟ್ಟಂತೂ ಈ 2 ಸಮೀಕ್ಷೆಗಳು ನಂಬರ್ಸನ್ನು ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಯಾವ ಪಕ್ಷ ಎಷ್ಟು ಗೆಲ್ಲುತ್ತೆ ಅಂತ. ಅದಕ್ಕೂ ಮೊದಲು ನಾನು ವೋಟ್ ಶೇರಿಂಗ್ ಹೇಳ್ಬಿಡ್ತೀನಿ. ರಾಷ್ಟ್ರ ಮಟ್ಟದ್ದು NDA ಮೈತ್ರಿಕೂಟ 45% ವೋಟ್ ತೆಗೆದುಕೊಳ್ಳುತ್ತೆ ಅಂತ ಇಂಡಿಯಾ ಟುಡೇ ಹೇಳಿದ್ರೆ, ಟೈಮ್ಸ್ ನಾವು ಹೇಳುತ್ತೆ 42ರಷ್ಟು ಮತಗಳನ್ನು ಪಡಿಬಹುದು ಅಂತ. INDIA 28 ಪಕ್ಷಗಳ ಮೈತ್ರಿಕೂಟ ಇತ್ತು, ಅದು 27ಕ್ಕೆ ಬಂದಿದೆ. ಆ 27ರಲ್ಲೂ ಕೂಡ ಕೆಲವು ಪಕ್ಷಗಳು ಕ್ಷೇತ್ರ ಹಂಚಿಕೆಗೆ ಒಪ್ಕೊಂಡಿಲ್ಲ. 38% ತಗೊಳ್ಬೋದು ಅಂತ ಇಂಡಿಯಾ ಟುಡೇ ಹೇಳಿದ್ರೆ 28.6ರಷ್ಟು ಪಡಿಬೋದು ಅಂತ ಟೈಮ್ಸ್ ನಾವು ಹೇಳುತ್ತೆ. ಇತರೆ 17 ಅಂತ ಇಂಡಿಯಾ ಟುಡೇ ಹೇಳಿದ್ರೆ,
ಟೈಮ್ಸ್ ನಾವು 29 ಪಾಯಿಂಟ್ ಇತರೆ ಅಂತ 29.6 ಅಂತ ಟೈಮ್ಸ್ ನಾವು ಹೇಳುತ್ತೆ. ಕರ್ನಾಟಕದ ನಂಬರ್ಸನ್ನು ಕೊಡ್ತೀನಿ. ಕರ್ನಾಟಕದಲ್ಲಿ BJP ಮತ್ತು JDS ಮೈತ್ರಿ ಮಾಡಿಕೊಂಡಿದ್ದಾವೆ ಕಾಂಗ್ರೆಸ್ನ ವಿರುದ್ಧ. ಟೈಮ್ಸ್ ನೌನ ಸಮೀಕ್ಷೆ BJP ಮತ್ತು JDSನ ಮೈತ್ರಿಕೂಟ 23 ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ಹೇಳಿದ್ರೆ, ಇಂಡಿಯಾ ಟುಡೇ ಸಮೀಕ್ಷೆ BJP ಮತ್ತು JDSನ ಮೈತ್ರಿಕೂಟ 24 ಸ್ಥಾನಗಳನ್ನು ಗೆಲ್ಲುತ್ತೆ ಅಂತ ಹೇಳ್ತಿದೆ. ಕಾಂಗ್ರೆಸ್ ಕಳೆದ ಬಾರಿ ಗೆದ್ದದ್ದು ಕೇವಲ ಒಂದೇ ಕ್ಷೇತ್ರ, ಬೆಂಗಳೂರು ಗ್ರಾಮಾಂತರ. DK ಸುರೇಶ್ ಸಂಸದರಾಗಿದ್ದರು, ಏಕೈಕ ಕಾಂಗ್ರೆಸ್ನ ಸಂಸದ ಕರ್ನಾಟಕಕ್ಕೆ. ಈ ಬಾರಿ ಆ ಸ್ಥಾನ 5 ಆಗುತ್ತೆ ಅಂತ ಟೈಮ್ಸ್ ನಾವು ಹೇಳ್ತಿದೆ. ಇಂಡಿಯಾ ಟುಡೇ ಹೇಳುತ್ತೆ 4 ಸ್ಥಾನಗಳಷ್ಟೇ ಆಗುತ್ತೆ ಅಂತ. ಇದು ಕರ್ನಾಟಕಕ್ಕೆ ಸಂಬಂಧಪಟ್ಟಂತಹ ವಿವರ. 2024 ಲೋಕಸಭಾ ಚುನಾವಣೆ INDIA ಮತ್ತು NDA ಮೈತ್ರಿಕೂಟಗಳ ಮಧ್ಯೆ ನಡೀತಾ ಇರುವಂತಹ ಚುನಾವಣೆ. ಕಳೆದ ಬಾರಿ UPA ಅನ್ನುವ ಮೈತ್ರಿಕೂಟ ಇತ್ತು, ಕಾಂಗ್ರೆಸ್ನ ನೇತೃತ್ವ ಇತ್ತು. ಈ ಬಾರಿ NDA ಮೈತ್ರಿಕೂಟಕ್ಕೆ ವಿರುದ್ಧವಾಗಿ INDIA ಮೈತ್ರಿಕೂಟವನ್ನು ಮಾಡಿಕೊಳ್ಳಲಾಯಿತು. ರಾಷ್ಟ್ರ ಮಟ್ಟದಲ್ಲಿ 28 ವಿಪಕ್ಷಗಳನ್ನು ಒಟ್ಟಿಗೆ ಸೇರಿಸಿ BJPಯ ವಿರುದ್ಧ, ನರೇಂದ್ರ ಮೋದಿಯವರ ವಿರುದ್ಧ ದೊಡ್ಡ ಮೈತ್ರಿಕೂಟವನ್ನು ಕಟ್ತೀವಿ, ಮೋದಿಯವರ ಅಧಿಕಾರವನ್ನು ಅಂತ್ಯಗೊಳಿಸ್ತೀವಿ ಅನ್ನುವ ಏಕೈಕ ಉದ್ದೇಶದಿಂದ ಅಸ್ತಿತ್ವಕ್ಕೆ ಬಂದದ್ದು INDIA ಮೈತ್ರಿಕೂಟ. ಈ ಮೈತ್ರಿಕೂಟ ಈಗ ಕ್ಷೇತ್ರ ಹಂಚಿಕೆಯ ಒದ್ದಾಟದಲ್ಲಿದೆ. ಪಶ್ಚಿಮ ಬಂಗಾಳದಲ್ಲಿ ನಾವು ಮೈತ್ರಿ ಮಾಡ್ಕೊಳ್ಳೋದಿಲ್ಲ, ಕ್ಷೇತ್ರ ಹಂಚಿಕೆ ಸಾಧ್ಯವಿಲ್ಲ ಅಂತ ಮಮತಾ ಬ್ಯಾನರ್ಜಿ ಸ್ಪಷ್ಟವಾಗಿ ಹೇಳಿದ್ರು. ಪಂಜಾಬ್ನಲ್ಲಿ ಮೈತ್ರಿ ಸಾಧ್ಯವೇ ಇಲ್ಲ ಅಂತ ಅರವಿಂದ್ ಕೇಜ್ರಿವಾಲ್ ಹೇಳಿದರು. 13ಕ್ಕೆ 13 ಕ್ಷೇತ್ರ ಮತ್ತು ಚಂಡೀಗಢದ 1 ಕ್ಷೇತ್ರ, 14 ಕ್ಷೇತ್ರದಲ್ಲೂ AAP ಏಕಾಂಗಿಯಾಗಿ ಸ್ಪರ್ಧೆ ಮಾಡುತ್ತೆ ಅಂತ ಕೇಜ್ರಿವಾಲ್ ಹೇಳಿದರು. ದೆಹಲಿಯಲ್ಲಿ ಇವತ್ತು ಮೈತ್ರಿಯಾಗಿದೆ, ಇಷ್ಟು ದಿನ ಮೈತ್ರಿ ಆಗಿರಲಿಲ್ಲ. ಕಾಂಗ್ರೆಸ್ಗೆ 3 ಕ್ಷೇತ್ರ, AAPಗೆ 4 ಕ್ಷೇತ್ರ, ಒಟ್ಟು 7 ಕ್ಷೇತ್ರಗಳಿದೆ. ಕಳೆದ ಬಾರಿ ಮತ್ತು ಅದರ ಹಿಂದಿನ ಚುನಾವಣೆ 2014 BJP 7ಕ್ಕೆ 7 ಸ್ಥಾನಗಳನ್ನು ಗೆದ್ದಿತ್ತು. ಈ ಬಾರಿ 4 ಸ್ಥಾನವನ್ನು AAP ಮತ್ತು 3 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ದೆಹಲಿಯಲ್ಲಿ ಸ್ಪರ್ಧೆ ಮಾಡುತ್ತೆ. ಆದರೆ ಪಂಜಾಬ್ನಲ್ಲಿ ಮೈತ್ರಿ ಆಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಸ್ಪಷ್ಟತೆ ಸಿಗ್ತಾ ಇಲ್ಲ. ಬಿಹಾರದಲ್ಲಿ ಮೈತ್ರಿಕೂಟದ ನಾಯಕತ್ವವನ್ನು ನಿತೀಶ್ ಕುಮಾರ್ ವಹಿಸ್ತಾರೆ, ಅವರೇ ಪ್ರಧಾನಮಂತ್ರಿ ಅಭ್ಯರ್ಥಿ ಆಗ್ತಾರೆ ಅನ್ನಲಾಗಿತ್ತು. ಆದರೆ ಅವರೇ BJPಗೆ ಬಂದು ಬಿಹಾರದಲ್ಲಿ BJPಯ ಜೊತೆಗೆ ಮೈತ್ರಿ ಸರ್ಕಾರವನ್ನು ಮಾಡಿಬಿಟ್ರು. ಉತ್ತರ ಪ್ರದೇಶ 80 ಲೋಕಸಭಾ ಕ್ಷೇತ್ರಗಳಿರುವಂತಹ ಅತಿದೊಡ್ಡ ರಾಜ್ಯ. ಅಲ್ಲಿ ನಿನ್ನೆ ಕಾಂಗ್ರೆಸ್ ಮತ್ತು ಸಮಾಜವಾದಿ ಪಕ್ಷದ ಜೊತೆ ಮೈತ್ರಿ ಮಾತುಕತೆ ಫೈನಲ್ ಆಗಿದೆ. 80 ಕ್ಷೇತ್ರಗಳಲ್ಲಿ 17 ಕ್ಷೇತ್ರ ಕಾಂಗ್ರೆಸ್ಗೆ, 63 ಕ್ಷೇತ್ರ SP ಕಣಕ್ಕಿಳಿಯುವ ಫೈನಲ್ ಹಂತಕ್ಕೆ ಬಂದಿದೆ. ಈ ಚುನಾವಣೆಯ ಸಿದ್ಧತೆಗಳು ಈಗ ಹೀಗೆ ನಡೀತಾ ಇದ್ದಾವೆ. ಚುನಾವಣೆ ಘೋಷಣೆಯಾದ ನಂತರ ಈ ಚುನಾವಣಾ ಚಟುವಟಿಕೆಗಳು ಇನ್ನಷ್ಟು ಬಿರುಸು ಪಡೆಯಲಿವೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.